ಮಂದಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆಲ್ಲ ಏನ್ ಅನ್ಬೇಕು ಅಂತ ನೋಡ. ನಾನು ಆನೆಯ ಜರೆದು ಕೋಣವ ನೇರಿದಡೆ ಆರೇನು ಮಾಡುವರು, ಕಸ್ತೂರಿ ಬೇಟು ಕೆಸರು ಪೂಸಿದಡೆ ಆರೇನು. ಸಾವಿತ್ರಿಬಾಯಿ, ನೀವು ನಡೆಸೋ ಕಾರ್ಬಾರ ಅನ್ಸಿದ್ರ ಬರಬರ ಐತಿ. ಸಾವಿತ್ರಿಬಾಯಿ, ಈ ಜಾಗ ದಾಟಿ ಒಂದ್ ಹೆಜ್ಜೆ ಮುಂದಿಟ್ರು ಆಗೋ ಪರಿಣಾಮನೆ ಬೇರೆ ಆಗ್ತದೆ ನೋಡ್ಬತ್ತ. ಬಗೆರ್ಲ ಸಗಣಿ ಹೇಳಿದ್ರೆ ಹಂಗ ಮುಂದ ಬರೋ ಬರೋ. ಐಕಲಕ್ಕ ತುಮ್ಮೆ ಗೋವಿಂದ್ರ ಸಸಿಗೆ ಸಗಣಿ ಹೋಗ್ತಾರಂತ. ಸಾವಿತ್ರಿಗೆ ಹೋಗಿ ಸಗಣಿ ಅವ್ರ ಬಾಯಾಗ ಹೋಗಿಬೇಕಿತ್ತು. ಸಾವಿತ್ರಿಬಾಯಿನ ತಡಿಲಿಕ್ಕೆ ಆಗದ ಹಿಂಗೆಲ್ಲ ಮಾಡ್ಯಾರ. ಇದ್ರ ಹಿಂದೆ ಮಾತನ್ ಭಟ್ ಅದಾನ. ಹಂಗೇನು ಧರ್ಮ ಬಾಹಿರ್ ಕೆಲಸ ಮಾಡಿದ್ರ ಹಂಗ ಆಗೋದು. ಭಾಳ ಅಂದ್ರೆ ಏನ್ ಮಾಡ್ಯಾರ? ಮನಿ ಬಿಟ್ಟು ಹೊರಗೆ ಹಾಕ್ಯಾರ. ಹಾಕ್ಲಿ, ನಾನು ಸಾವಿತ್ರಿಬಾಯಿ ಕಡೆ ಕಲೀಲಿಕ್ಕೆ ಹೋಗ್ತೀನಿ. ಗಂಡನ ತಾಟ್ನ ಹುಡುಗ ಸಾಯ್ವಲ್ಲಕ್ಕ. ಬಾಯ್ಕ ಮಂಟ್ಲೇತಾರ ಕುತ್ರ ಸಮಜಿತ್ ಕಾಯ್. ಅಯ್ಯ ಸಾವಕಾಶ ಮಾತಾಡ್ರಿ, ಯಾರ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ, ಏನಾತು? ವಿಮೃಶ್ಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾಳಿಂದ ಸಾಲಿಗೆ ಹೋಗೋ ಮುಂದ ಯಾರನ್ನಾರೇ ಜೋಡಿ ಕರ್ಕೊಂಡು ಹೋಗೋದು ಚಲೋ. ಯಾಕ? ಇಂದಾದ್ರ ನಾಳಾಗುದಿಲ್ಲ ಅಂತ ಖಾತ್ರಿ ಏನದ. ಇದಕ್ಕೆಲ್ಲ ನಾ ಅಂಜುವಕಿ ಅಲ್ಲ, ತಪ್ಪ ಅವ್ರದ್ದು. ನಾ ಯಾಕೆ ಹಂಚ್ಬೇಕು? ವಾತಾವರಣ ಸೂಕ್ಷ್ಮದ, ಪ್ರವಾಹದ ವಿರುದ್ಧ ದಿಕ್ಕಿಗೆ ಈ ಸಾವರು ಯುಕ್ತಿಯಿಂದ ಕೆಲಸ ಸಾಧಿಸ್ಬೇಕಾಗ್ತದ. ನಾವು ಸ್ವಲ್ಪ ಕಾದು ನೋಡೋಣ. ಕಾದು ನೋಡೋದು ಏನೈತಿ ಭಯ್ಯ? ನಮ್ಮ ಬಾವಿ ಉಸಾಬರಿಗೆ ಯಾರ ಬರ್ಲಿ ಅವ್ರ ಕಾಲು ಮುರಿದು ಕೈ ಮಾಡ್ತೀನಿ. ಇದು ಸಮಸ್ಯೆಗೆ ಪರಿಹಾರ ಅಲ್ಲಪ್ಪ, ಬದಲಿಗೆ ಇದು ಸಮಸ್ಯೆ ಹುಟ್ಟಾಗ್ತದ. ಸೇರ್ಚಿ, ಅವ್ರು ಎಷ್ಟು ದಿನ ಮೆರಿತಾರೋ ಮೆರೀಲಿ. ಅವ್ರ ಬುಟ್ಟಿಯಾಗಿನ ಶಗಣಿ ಖಾಲಿ ಆಗ್ತದ ವಿನಃ ನನ್ನ ನಿರ್ಧಾರ ಬದಲಾಗಂಗಿಲ್ಲ. ಏ ಸಾವಿತ್ರಿಬಾಯಿ, ಸಗಣಿ ಹೋಗಿದ್ರೆ ಸೀರೆನ ಉಟ್ಕೊಂಬರ್ತೀಗಿ. ಫಾತಿಮಾ, ನೀ ಯಾಕೆ ಬಂದಿಲ್ಲಿ? ಅಪ್ಪಜ್ಜ ನಿಮ್ಮಿಂದ ಹೋಗು ಅಂತ ಹೇಳಿದ್ರು. ಕಲ್ಲ ಹೊಡಿತೀರಿ? ಸಗಣಿ ಹೊಡಿತೀರಿ? ಎಲ್ಲಿ ಹೊಡಿತೀಯ ನೀನು? ನೀನು ಹೊಡಿತೀಯ? ಅಲ್ಲಿ ಹೊಡಿತೀಯ? ಫಾತಿಮಾ, ಇದು ಅದೇ ಆತು. ಇಷ್ಟು ದಿನ ನಾವೆಲ್ಲರೂ ಸುಮ್ಮನೆ ಇದ್ದ, ಈಗ ನಮ್ ತಪ್ಪಾಗ್ಯದ. ಅದಕ್ಕ ಅವ್ರು ಬಹಿಷ್ಕಾರ ಹಾಕಿದ್ದು. ಸುಮ್ಮನೆ ಇವ್ರು ವಿಚಾರ ಮಾಡ್ಲಿಕ್ಕಂತಂದ ಪೈಠಣ್ಣಿಂದ ಬಂದಿನ. ನಿಮ್ಮಿಂದಾಗಿ ಎಲ್ಲ ಬ್ರಾಹ್ಮಣರು ತಲೆ ಕೆಳಗೆ ಹಾಕೋಂಗಾಗ್ಯದ. ಜ್ಯೋತಿಬಾ ಪೋಲಿಯಾಗೆ ವಾಡ್ಯದಾಗ ಆಶ್ರಯ ಕೊಟ್ಟಿದ್ದಲ್ದಾನೆ ಸಾಲಿ ತೆಗ್ಯಾಕ ಜಾಗನೂ ಕೊಟ್ಟಿ. ಇದು ಧರ್ಮದ್ರೋಹ. ಹೌದು, ನಾ ಹಾಗಂತ ಅನ್ಕೊಂಡಿಲ್ಲ. ನೀ ಹಂಗ ಅನ್ಕೊಂಡಿಲ್ಲ ಅಂದ್ರೆ ಏನಾತ? ಧರ್ಮಶಾಸ್ತ್ರ ಪ್ರಕಾರ ಶೂದ್ರಿಗೆ ವಿದ್ಯೆ ಕಲಿಯೋ ಅಧಿಕಾರ ಇಲ್ಲ. ಜ್ಯೋತಿಬಾ ಶೂದ್ರಲ್ಲೇನ? ಜ್ಯೋತಿಬಾ ಶೂದ್ರ ಖರೆ, ಅವ ನಿಮಗಿಂತ ಹೆಚ್ಚಿಗೆ ಶಾಸ್ತ್ರಾಧ್ಯಯನ ವೇದಾಧ್ಯಯನ ಮಾಡ್ಯಾನ. ನಾವು ಹೇಳೋದು ಅದನ್ನ, ಶೂದ್ರರಿಗೆ ಆ ಅಧಿಕಾರ ಇಲ್ಲ ಅಂತ.
ಶೂದ್ರ ನಿತ್ಯ ನಾರ್ಕಿ ಅವಾಗ ಸ್ವರ್ಗಾನೂ ಇಲ್ಲ ಮೋಕ್ಷಾನೂ ಇಲ್ಲ. ಶೂದ್ರರು ದಮನಿತರು ಆಧ್ಯಾತ್ಮಿಕ ಅಧ್ಯಯನ ಮಾಡಬಹುದು ಅಂತ ಹೇಳಿ ಜ್ಞಾನೇಶ್ವರರು ಹೇಳಿದಾರ. ಅದು ನಿಮಗೆ ಗೊತ್ತದ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ಅದು ಕೇವಲ ಬ್ರಾಹ್ಮಣರ ಹಕ್ಕು. ಆ ಕಾರಣಕ್ಕಾಗಿ ಅವರು ಜಗತ್ ಬಂದರು. ಬ್ರಾಹ್ಮಣ ಸಂಹಿತೆ ಸ್ಪಷ್ಟವಾಗಿ ಹೇಳಿದೆ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೈವತಂ ಅಂತ. ಅಂದ್ರೆ ಜಗತ್ತು ದೇವರ ಅಧೀನ, ದೇವರು ಮಂತ್ರಗಳ ಅಧೀನ, ಮಂತ್ರಗಳು ಬ್ರಾಹ್ಮಣರ ಅಧೀನ. ಆದ್ದರಿಂದ ಬ್ರಾಹ್ಮಣರು ದೇವರು. ಇರಬಹುದು ಶಾಸ್ತ್ರಿಗಳೇ, ನಾನು ನಿಮ್ಮನ್ನು ಅಪಮಾನ ಮಾಡಲಿಕ್ಕೆ ಮಾತಾಡ್ತಾ ಇಲ್ಲ. ಕ್ಷುಲ್ಲಕತನ ತೋರಿದ ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಶ್ಯಂನೇವ ಗಜಂನೇವ ವ್ಯಾಘ್ರವನೇವ ಚ ಅಜಾಪತ್ತೋ ಬಲಿರ್ಧಾತ ದುರ್ಬಲ ಘಾತಕ ಅಂತ ಹೇಳಿದ್ದು ನೀವು ಅವಲರನ್ನೇ ಗುರಿಯಾಗಿಸಿ ಇಟ್ಟುಕೊಂಡು ತುಳಿತಾ ಇರೋ ಸಂಕೇತ ಅಲ್ಲೇನು? ಕುದುರೆ ಬಲಿ ಕೊಡಂಗಿಲ್ಲ, ಆನೆ ಬಲಿ ಕೊಡಂಗಿಲ್ಲ, ಹುಲಿ ಹತ್ರ ಹೋಗೋ ಧೈರ್ಯ ನಿಮ್ಗಿಲ್ಲ. ದೇವ್ರು ಕೂಡ ಕೇಳೋದು ದುರ್ಬಲರಾದ ಆಡಿನ ಮರಿಯನ್ನ. ಹಾಗ ನೀವು ತಿಳಿದದ್ದು ದುರ್ಬಲರಾದ ಶೂದ್ರರನ್ನೇ ಅಲ್ಲೇನು? ಶೂದ್ರರಿಗೆ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೆ ಬ್ರಹ್ಮಹತ್ಯೆ ಮಾಡಿದಷ್ಟ ಮಹಾಪಾಪ ಅಂತ ನೂರಾರು ಪಾಪಗಳನ್ನ ದಿನನಿತ್ಯ ಮಾಡ್ತಿಲ್ಲ. ಅದಕ್ಕೆ ಹೇಳ್ತೀರಿ ನೀವು. ನಾವು ಪಾಪ ಮಾಡಿದಿರೋದು ಕ್ಷಮ್ಯ. ನಮ್ಮ ಪೂರ್ವಜರಾದ ವ್ಯಾಸ, ಮಾರ್ಕಂಡೇಯ, ಅಗಸ್ತ್ಯ, ದೂರ್ವಾಸ, ಕಶ್ಯಪ, ಕೌಂಡಿಲ್ಯ ಇವರೆಲ್ಲ ಮಹಾತಪಸ್ಸುಗಳಲ್ಲೇನ? ನಾವೆಲ್ಲ ಅವ್ರ ಮುಂದಿನ ಕೊಂಡಿಗಳಿದ್ದೀವಿ. ಹಾಗಾಗಿ ನಾವು ಏನ್ ಮಾಡಿದಿರೋದು ಪಾಪ ಅಲ್ಲ. ಬರೋಬರಿ ಹೇಳಿದ್ರಿ ಶಾಸ್ತ್ರಿಗಳೇ. ನೀವು ಹೇಳಿದ ವ್ಯಾಸ ಬೆಸ್ತರವಳ ಮಗ, ಮಾರ್ಕಂಡೇಯ ಹುಟ್ಟಿದ್ದು ಚಾಂಡಾಲಿಯ ಗರ್ಭದಲ್ಲಿ, ಅಗಸ್ತ್ಯ ಬೇಡರವನು, ದುರ್ವಾಸ ಚಮ್ಮಾರ, ಕಶ್ಯಪ ಕಮ್ಮಾರನಾಗಿದ್ರ, ಕೌಂಡಿಲ್ಯ ಕ್ಷೌರಿಕನಾಗಿದ್ದ. ಇವೆಲ್ಲ ನಿಮ್ಗೆ ಗೊತ್ತದ ಅಂತ ಅನ್ಕೊಂಡಿದ್ದೀನಿ. ನೀನು ಪಾಕಂಡಿ, ಇದು ಇತಂಡವಾದ. ಇಲ್ಲಿ ವಿಚಾರಣೆ ಮಾಡೋದ್ರಿಂದ ಯಾವ ಅರ್ಥನೂ ಇಲ್ಲ. ಶಾಸ್ತ್ರಿಗಳೇ, ನಾನು ಧರ್ಮ ವಿರೋಧಿ ಕೆಲಸ ಮಾಡಿಲ್ಲ. ಇದು ತ್ರಿವಾರ ಸತ್ಯ. ಆ ನೀಚ ಹೆಂಗಸು ಸಾವಿತ್ರಿಬಾಯಿಗೆ ಆಶ್ರಯ ಕೊಟ್ಟದ್ದು ತಪ್ಪಲ್ಲೇನು? ಮನುಸ್ಮೃತಿಯೊಳಗ ಸ್ಪಷ್ಟವಾಗಿ ಹೇಳಿದ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ. ಹೆಂಗಸು ಗಂಡಸಿನ ಸ್ವತ್ತು. ಕ್ಷಮಿಸಿ, ಅದೇ ಮನು ಎತ್ತ ಪೂಜ್ಯಂತೆ ನಾರಿ ತತ್ರ ರಮಂತೆ ದೇವತಾ ಅಂತ ಹೇಳಿದ್ದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಚಾಲ್ತಿ ಒಳಗೆ ತಂದಿರಿ. ನೋಡಿ, ಕಡಿದಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೆಂಗಸರು ಅಕ್ಷರಗಳನ್ನು ಮುಟ್ಟಿದ್ರೆ ಅವು ಹುಳುಗಳಾಗಿ ಬಂದು ಗಂಡನ್ನು ಊಟದ ತಾಟ್ನಾಗ ಹರಿದಾಳಕ್ ಶುರು ಮಾಡ್ತಾವ. ನಮ್ಮ ವಾಡ್ಯದಾಗಿರೋ ಜ್ಯೋತಿಬಾನ್ ತಾಟ್ನಾಗ ಯಾವತ್ತಿಗೂ ಪವಿತ್ರವಾದ ಅನ್ನ ಇರೋದನ್ನೇ ನೋಡಿನಿ. ಹುಳುಗಳು ಬಿದ್ದಿದ್ರೆ ಅವ ಎಂದೋ ಸತ್ತು ಸ್ವರ್ಗದಾಗಿರ್ತಿದ್ದ. ನಿನಗೆ ಯಾಕೆ ಶೂದ್ರ ಮೇಲೆ ಅಷ್ಟೊಂದು ಪ್ರೀತಿ ಬಿಡಿ? ಇದು ಪ್ರೀತಿ ಅಲ್ಲ, ಪ್ರಾಯಶ್ಚಿತ್ತ. ತಲೆ ತಲಾಂತರದಿಂದ ಅವರ ಮೇಲೆ ನಾವು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ. ಅವರ ರಕ್ತ ಹೀರಿ ನಾವು ಬೆಳೆದಿದ್ದಕ್ಕೆ ಪ್ರಾಯಶ್ಚಿತ. ಅವರನ್ನ ಮನುಷ್ಯರನ್ನಾಗಿ ಕಾಣದಿರುವ ಹೀನ ಕೃತ್ಯಕ್ಕೆ ಪ್ರಾಯಶ್ಚಿತ. ಅದಕ್ಕಾಗಿ ನನ್ನ ವಾಡ್ಯದಾಗ ಆಶ್ರಯ ಕೊಟ್ಟೀನಿ. ಆದ್ರೂ ಆ ಸಾವಿತ್ರಿ ಮಾಡ್ತಿರೋದನ್ನ ನಮ್ಮ ಧರ್ಮ ಒಪ್ಪಂಗಿಲ್ಲ. ಅದರ ಅವಶ್ಯಕತೆ ಆಕೆಗಿಲ್ಲ. ನಿಮ್ಮ ಧರ್ಮವನ್ನು ನಂಬಿ ಸಾವಿತ್ರಿಬಾಯಿ ಈ ಕೆಲಸ ಮಾಡ್ತಾ ಇಲ್ಲ. ಆಕೆ ಮಹಾತಾಯಿ, ಆಕೆ ಶಕ್ತಿ, ಆಕೆ ಶಾರದೆ, ಆಕೆ ವಿದ್ಯಾಲಕ್ಷ್ಮಿ. ನೀವು ಮಾಡಬೇಕಾದ ಕೆಲಸ ಆಕೆ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ನನಗೆ ಹೆಮ್ಮೆ ಅದ, ಆಕೆಯ ಬಗೆಗೆ ಅಭಿಮಾನ ಅದ. ನೀವು ಬಹಿಷ್ಕಾರ ಹಾಕಿದ್ರು ನಾನು ನನ್ನ ನಿರ್ಧಾರ ಬದಲಾಗಂಗಿಲ್ಲ. ಬರ್ತೀನಿ. पूर्णाहुति कालः गन्धांत्र संधाट्य आचार्य आदर्शिराज जमापूज्य पूर्णाहुति उत्तमाज्योति सर्वं मे पूर्णाहुति ब्रह्मण्याय पुष्पफलदगिरे ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಪಾರ ಹಾಡೋದು ಬೇಡಂದ್ರೆ ಆತುಗ್ರಿ. ಅಣ್ಣಾರ ಮಾಲೆ ಕೊಡ್ರಲ್ಲ. ಯವ ಕೂಸಂಗೈತೆವ ಗಪ್ಪಲೆ ತಗೋರಿ. ಶಿವ ಅಣ್ಣ ನಮಸ್ಕಾರ. ರಾಮ್ ರಾಮ್ ಬಾಲ್ ಪಾಟೆಂಬೆ. ಅಮರ ಯಾರೋ ಸಗಣಿ ತೊಳೆದು ಬಂದಂಗೈತಿ. ಇದು ಕಣ್ಣು ಜೊತೆಗೆ ಬಾಯಿನೂ ಹೋಗಬಾರ್ದಾಗೈತಯ್ಯಪ್ಪ. ಕೂಡ್ಲಿಕ್ಕ ಪುರುಷಟಾರು ಹೇಳಿದ್ರು ನಮ್ಗೆ. ಹಿಂಗ ಹೊಂಟಿದ್ದೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮಂದಂಗ ಮಾಣಿ ಎಲ್ಲ ಭಾಳ ಮಾಡಿಟ್ಟಿರಲ್ಲ. ತಯಾರು ಮಾಡಿ ಮುಂದೆ ಬೇಕಾಗ್ಬೋದು. ಅಂದ್ರ
ಏನಣ್ಣ ಮಗ ಸೊಸಿ ಇಬ್ರು ದುಡ್ಲಿಕ್ಕತ್ತಾರ ಅಕ್ಕ ಬೇಕಾದ್ರೂ ಬೇಕಾಗ್ಬೋದು ಅಂದೆ. ಇಬ್ರು ದುಡಿಲಿಕ್ಕೆ ಹತ್ತಾರಂದ್ರ ಎಲ್ಲ ಒಟ್ಟಿದ್ರು ಹಿಂಗೆ ಕೇಳ್ತಿದಿ. ನಿನ್ನ ಸೊಸಿಗ ಶಿಕ್ಷಕಿ ಅವರಲ್ಲ ಶಿಕ್ಷಕಿ. ಟೇಂಬೆ ಅವ್ರಿಬ್ರು ನನ್ನ ಪಾಲಿಗೆ ಸತ್ತಾರಂತ ತಿಳ್ಕೊಂಡೇನಿ. ಅವ್ರು ಯಾವ ಸುದ್ದಿನೂ ನನ್ನ ಹತ್ರ ಹೇಳ್ತಕ್ಕಂತಲ್ಲ. ಅಯ್ಯ ಇಷ್ಟಕ್ಕೆ ಹಿಂಗೆ ಬ್ಯಾಸ ಮಾಡ್ಕೊಡ್ರ ಹೆಂಗಣ್ಣ? ಅಲ್ಲ ಸಂಸಾರ ಅಂದಮೇಲೆ 4 ಮಾತು ಬರ್ತಾವ, 4 ಮಾತು ಹೋಗ್ತಾವ. ಅಂದಂಗೆ ಇನ್ನೊಂದು ವಿಷಯ ಗೊತ್ತದ ನಿಮ್ಗೆ? ಮಾರ್ತಾಂಡ ಭಟ್ರು ಶತ್ರು ಸಂಹಾರ ಯಾಗ ಮಾಡ್ಯಾರ. ಅವ್ರಿಗೆ ಯಾರದಾರೆ ಅಂತ ಶತ್ರುಗಳು? ಮತ್ತಿನ್ಯಾರು ನಿಮ್ಮ ಮಗ ಶಶಿ ಧರ್ಮ ವಿರೋಧಿ ಕೆಲಸ ಮಾಡ್ಲಿಕ್ಕತ್ತಾರ ಅಂತ ಧರ್ಮನ ಅವರಿಂದ ರಕ್ಷಣೆ ಮಾಡಲಿಕ್ಕೆ ಈ ಯಾಗ ಮಾಡ್ಯಾರ. ಅಣ್ಣ ಆ ದೇವರ ಬಡನು ಅವ್ರನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ ತಿಳ್ಕೊ. ಹೇಳಿದ್ನಲ್ಲ ಅವ್ರ ಸುದ್ದಿ ನನಗೆ ಹೇಳ್ಬೇಡ ಅಂತ. ಆಯ್ತು ಬಿಡೋಣ, ಇನ್ನು ಮುಂದೆ ನಾನು ಅವ್ರ ಸುದ್ದಿ ಎತ್ತಂಗಿಲ್ಲ. ನಾನು ಬರ್ತೀನಿ. ಏ ಟೆಂಬೆ, ಶತ್ರು ಸಂಹಾರ ಯಜ್ಞ ಅಂದ್ರೆ ಖರೇನೆ ಸಾಯ್ತಾರೇನು? ಇನ್ನೂ ಅನುಮಾನ ಅದ ನಿಮ್ಗೆ? ನಿಮ್ಮ ಮಗ ಶಶಿ ಗೊಂಬಿ ಮಾಡಿ ಎದ್ದದಾಗ ಸುಟ್ಟಿದ್ದನ್ನ ಸ್ವತಃ ನನ್ನ ಕಣ್ಣಾರ ನಾನು ನೋಡಿ ಬಂದೀನಿ. ನಮಸ್ಕಾರ ಅಣ್ಣ, ನಾನು ಬರ್ತೀನಿ. ವಿಶ್ವನಾಥ ಏ ಟೆಂಬೆ, ಖರೇನೆ ಸಾಯ್ತಾರೇನು? ಯಾಕ ಬಾಳ ಕೇಳಿಕತ್ತಲ್ಲ ಅದ್ರ ಬಗ್ಗೆ. ನಿಮಗೂ ಯಾರ ಶತ್ರುಗಳದಾರ ಮತ್ತೆ? ಇಲ್ಲ ಮತ್ತೆ ನಿಂದು ಕೊಂಬೆ ಮಾಡಿಸಿ ಅದ್ರ ಹೊಗೆ ಹೊರದಾರಂತ ಮಣಿಮೂರ್ತಿ ಮಂದಿ ಊರಾಗ ಇರ್ಬಾರ್ದು ನೋಡು. ಪ್ಲಾಂಟ್ ಮುಂದೆ ಗಂಟ ಹಾಳಾಗಿ ಹೋಗ. ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗು ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಇದನೆಚ್ಚಿ ನೀ ಕೆಡಬೇಡ ಮನುಜ, ಇದನೆಚ್ಚಿ ನೀ ಕೆಡಬೇಡ ಮನುಜ. ನಂಬದಿರು ನೀ, ನಂಬದಿರು ಈ ದೇಹ ಮನುಜ. ಈ ಕುಲಕರ್ಣಿ ಅವಸರಲ್ಲ ಎಲ್ಲಿ ಹೊಂಟಾನ? ಅಂಜಬೇಡವ, ಯಾಕೆ ಕಳಕತ್ತಿ? ಯಾರವ? ಈಕಿ ಕಾಶಿಬಾಯಿ ಕುಲಕರ್ಣಿ ಸೊಸಿ ಬಸರಗಳ. ಅದು ಈಕಿ ಕರ್ಮ. ಈಕಿ ಗಂಡ ಸತ್ತಾನ, ಆದ್ರೆ ಈಕಿ ಆ ಕುಲಕರ್ಣಿ ಇನ್ನೊಬ್ಬ ಮಗನ ಜೋಡಿ ಸಂಪರ್ಕ ಬೆಳೆಸಿ ಬಸರಗಳ. ಆ ಭಾಡೆ ಎಲ್ಲಿ ಓಡ್ ಹೋಗ್ಯಾನೋ ಏನೋ. ಕುಲಕರ್ಣಿ ಈಕಿಗೆ ತ್ರಾಸ ಕೊಡಾಕತ್ತಾನ. ಯವ್ವ ಏನ್ ಹೇಳಿ, ಹೊರಗೂ ಇರಂಗಿಲ್ಲ ಒಳಗೂ ಇರಂಗಿಲ್ಲ, ಹಾಗೈತಿ ಈಕಿ ಪಾಡ. ಈಕಿ ಪರಿಸ್ಥಿತಿ ಯಾವ ಪಾಪಿಗೂ ಬರ್ಬಾರ್ದು.